ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಪ್ರಕ್ರಿಯೆಗಳು ಪ್ರಾರಂಭ ಆಗಿರತಕ್ಕಂಥ ಈ ಸಮಯದಲ್ಲಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ಈ ಒಂದು ಐಟಿ ಇಲಾಖೆ ಸ್ವತಂತ್ರವಾಗಿ ಕೆಲಸವನ್ನು ನಿರ್ವಹಣೆ ಮಾಡಿರ್ತಕ್ಕಂಥ ಐಟಿ ಇಲಾಖೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳು ಮತ್ತು ಬಿಜೆಪಿ ಪಕ್ಷದ ಅಧ್ಯಕ್ಷರ ಸೂಚನೆ ಮೇರೆಗೆ ಏನು ಈ ದಾಳಿಗಳನ್ನು ಪ್ರಾರಂಭ ಮಾಡಿದ್ದಾರೆ. ಇದರ ವಿರುದ್ಧ ಇವತ್ತಿನ ದಿನ ನಮ್ಮೆಲ್ಲರ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ರಾಜ್ಯ ಸಚಿವ ಸಂಪುಟದ ಉಪಮುಖ್ಯಮಂತ್ರಿಗಳಾಗಿ ಜೊತೆಗೂಡಿ ಕೆಲಸವನ್ನು ನಾವೇನು ಮಾಡ್ತಾ ಇದ್ದೇವೆ. ಡಾಕ್ಟರ್ ಪರಮೇಶ್ವರ್ ಅವರು, ರಾಜ್ಯದ ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು, ನೀರಾವರಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು, ಸಾರಿಗೆ ಸಚಿವರಾಗಿರ್ತಕ್ಕಂಥ ತಮ್ಮಣ್ಣ ಅವರು, ಮಹೇಶ್ ಅವರು ಹಾಗೂ ಪುಟ್ಟರಾಜು ಅವರು ಜೊತೆಯಲ್ಲಿ ಹಲವಾರು ಶಾಸಕ ಮಿತ್ರರು, ಲೋಕಸಭಾ ಸದಸ್ಯರು ಇವತ್ತಿನ ಈ ಒಂದು ಸಾಂಕೇತಿಕ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಏನು ಭಾಗವಹಿಸಿದ್ದೇವೆ. ದೂರದರ್ಶನಗಳಲ್ಲಿ ಬಂದಂತಹ ವರದಿಯನ್ನು ನೋಡಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದ ಹಲವಾರು ಪ್ರಮುಖರು ಮತ್ತು ಕಾರ್ಯಕರ್ತರು ಈ ಒಂದು ಪ್ರತಿಭಟನಾ ರ್ಯಾಲಿಯಲ್ಲಿ ನಾವೆಲ್ಲ ಏನು ಭಾಗವಹಿಸಿದ್ದೇವೆ. ಈ ಒಂದು ಸಾಂಕೇತಿಕ ಪ್ರತಿಭಟನೆಯ ಮುಖಾಂತರ ದೇಶದ ಒಕ್ಕೂಟದ ವ್ಯವಸ್ಥೆಯ ಮೇಲೆ ಧಕ್ಕೆಯನ್ನು ತರತಕ್ಕಂಥ ರೀತಿಯ ಕೇಂದ್ರ ಸರ್ಕಾರದ ನಿಲುವುಗಳೇನಿದ್ದಾವೆ ಅದರ ವಿರುದ್ಧ ಇವತ್ತಿನ ದಿನ ನಾವೆಲ್ಲರೂ ಈ ಒಂದು ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗವಹಿಸಿದ್ದೇವೆ. ಸಿದ್ದರಾಮಯ್ಯನವರು ಹೇಳಿದಂಥ ರೀತಿಯಲ್ಲಿ, ಪರಮೇಶ್ವರ್ ಅವರು ಹೇಳಿದಂಥ ರೀತಿಯಲ್ಲಿ, ದಿನೇಶ್ ಗುಂಡೂರಾವ್ ಅವರು ಹೇಳಿದಂಥ ರೀತಿಯಲ್ಲಿ ಈ ದೇಶದ ವ್ಯವಸ್ಥೆಯಲ್ಲಿ ಬಿಜೆಪಿಯ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರ್ತಕ್ಕಂಥ ಹಲವಾರು ದೇಶದ ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ಗಳೇನಿದ್ದಾವೆ ಅದನ್ನ ದುರ್ಬಳಕೆ ಮಾಡಿಕೊಳ್ತಕ್ಕಂಥದ್ರಲ್ಲಿ ನರೇಂದ್ರ ಮೋದಿ ಅವರ ನಡವಳಿಕೆಗಳೇನಿದೆ, ಬಹುಶಃ ಅವರು ಮುಂದಿನ ದಿನಗಳಲ್ಲಿ ಈ ದೇಶದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನದ ವ್ಯವಸ್ಥೆಯನ್ನೇ ಬುಡಮೇಲು ಮಾಡತಕ್ಕಂಥ ನಿಟ್ಟಿನಲ್ಲಿ ಅವರು ಹೊರಟಿದ್ದಾರೆ. ಒಂದು ರೀತಿಯ ಡಿಕ್ಟೇಟರ್ಶಿಪ್ ಅಂತಕ್ಕಂಥದನ್ನು ಹೇಳಲಿಕ್ಕೆ ಬಯಸ್ತಿದ್ದಾರೆ. ಇವತ್ತು ಚುನಾವಣಾ ಆಯೋಗಗಳು ಅವರ ಸೂಚನೆ ಮೇರೆಗೆ ಕೆಲಸವನ್ನು ಮಾಡತಕ್ಕಂಥ ಕೆಟ್ಟ ರೀತಿಯ ಸಂಸ್ಕೃತಿಗಳು ಪ್ರಾರಂಭ ಆಗಿದೆ. ಈ ಐಟಿ ದಾಳಿಯನ್ನು ಮಾಡತಕ್ಕಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದಂಥ ರೀತಿಯಲ್ಲಿ ನಮಗೆ ವಿರೋಧ ಇಲ್ಲ. ಇವತ್ತು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ಯಾವ ಕಾರಣಕ್ಕೆ? ಕೆಲವು ಪಕ್ಷಗಳ ಅಭಿಮಾನಿಗಳು ಕೆಲವು ರಾಜಕೀಯ ಮುಖಂಡರ ಮೇಲೆ ದಬ್ಬಾಳಿಕೆಯನ್ನು ನಡೆಸತಕ್ಕಂಥ ಮುಖಾಂತರ ಈ ಐಟಿ ದಾಳಿಯ ಒಂದು ಪ್ರಕರಣಗಳಿಂದ ಭಯಭೀತರನ್ನಾಗಿ ಮಾಡತಕ್ಕಂಥದ್ದಕ್ಕೆ ಇವರು ಹೊರಟಿರ್ತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ನೇರವಾಗಿ ಆಪಾದನೆ ಮಾಡಿದ್ದೇನೆ. ನೆನ್ನೆಯ ದಿನ ಇಲ್ಲಿ ಇರ್ತಕ್ಕಂಥ ಒಬ್ಬ ಡೈರೆಕ್ಟರ್ ಏನ್ ಪ್ರಾಮಾಣಿಕ ಅಧಿಕಾರಿನ ನನ್ನ ಹತ್ರನೂ ಮಾಹಿತಿಗಳು ಇಟ್ಕೊಂಡಿದ್ದಾರೆ. ಬಾಂಬೆನಲ್ಲಿ ಎಷ್ಟೆಷ್ಟು ಫ್ಲಾಟ್ಗಳನ್ನು ಖರೀದಿ ಮಾಡಿ ಅಕ್ರಮವಾಗಿ
ಈ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಸಂಪಾದನೆ ಮಾಡಿದ್ದೀರಿ. ಇದೆಲ್ಲ ನಮ್ಮ ಹತ್ರ ಇಲ್ಲ ಅಂತಕ್ಕಂಥದ್ದು ನಿಮ್ಮಲ್ಲಿದ್ದರೆ ಸಿದ್ದರಾಮಯ್ಯ ಅವರು ಹೇಳಿದಂತ ರೀತಿಯಲ್ಲಿ ಬಿಜೆಪಿಗೆ ಕೂಟ ಹೊಡ್ಕೊಂಡು ಈ ದೇಶದಲ್ಲಿ ಅಧಿಕಾರದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂತಿಮ ಕ್ಷಣಗಳನ್ನ ನಾವೇನ್ ಕಾಣ್ತಾ ಇದ್ದೇವೆ. ಏಜೆಂಟ್ ಆಗಿ ಕೆಲಸ ಮಾಡಬೇಡಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೇವೆ. ಯಾವ ಕಾರಣಕ್ಕೆ ನಾನು ಕೇಳಲಿಕ್ಕೆ ಬಯಸ್ತೀನಿ, ಐಟಿ ಡಿಪಾರ್ಟ್ಮೆಂಟ್ ಏನಾದರೂ ಒಂದು ದಾಳಿ ಮಾಡೋದಾದ್ರೆ ಆಯಾ ರಾಜ್ಯಗಳಲ್ಲಿ ಆಯಾ ರಾಜ್ಯದ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ನೆರವನ್ನ ಪಡಿತಾರೆ. ನಿನ್ನೆ ದಿನ ನೀವು ಐಟಿ ದಾಳಿಯನ್ನು ಮಾಡಲಿಕ್ಕೆ ತೀರ್ಮಾನ ಮಾಡಿದ ಮೇಲೆ ಯಾವ ಕಾರಣಕ್ಕೆ ರಾಜ್ಯ ಸರ್ಕಾರದ ಪೊಲೀಸ್ ಅಧಿಕಾರಿಗಳ ನೆರವನ್ನ ಪಡೆದಿದೆ? ಸಿಆರ್ಪಿಎಫ್ನ ಅಧಿಕಾರಿಗಳನ್ನ ಇವತ್ತು ಈ ನೆರವಿಗೆ ನೀವು ಪಡೆದಿರ್ತಕ್ಕಂಥ ಉದ್ದೇಶ ಏನು? ಇಲ್ಲೇ ನಮ್ಗೆ ಅರ್ಥವಾಗ್ತದೆ ನೀವು ಯಾವ ಉದ್ದೇಶದಿಂದ ಇವತ್ತು ಈ ದೇಶದ ಒಕ್ಕೂಟದ ವ್ಯವಸ್ಥೆಯನ್ನ ಚಿತ್ರ ಮಾಡತಕ್ಕಂಥ ನಿಟ್ಟಿನಲ್ಲಿ ನೀವು ಹೊರಟಿದ್ದೀರಿ ಅಂತಕ್ಕಂಥದ್ದನ್ನು ನಾವು ಚರ್ಚೆ ಮಾಡಬೇಕಾಗ್ತದೆ. ಇಲ್ಲಿಯವರೆಗೆ ನಡೆದಿರ್ತಕ್ಕಂಥದ್ದು ಈ ಒಂದು ದೇಶದ ಈ ಒಂದು ಸಂಸ್ಥೆಗಳ ಕೆಲಸವನ್ನ ಮಾಡಬೇಕಾದ್ರೆ ಆಯಾ ರಾಜ್ಯಗಳ ಪೊಲೀಸ್ ಅಧಿಕಾರಿಗಳ ನೆರವಿನೊಂದಿಗೆ ಈ ದಾಳಿ ಮಾಡತಕ್ಕಂಥ ನಿಯಮಾವಳಿಗಳಿದ್ದಾವೆ. ಇವತ್ತು ಪೊಲೀಸ್ ಅಧಿಕಾರಿಗಳನ್ನ ಇವತ್ತು ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ಬಗ್ಗೆ ನಿಮಗೆ ನಂಬಿಕೆ ಇಲ್ಲವೋ? ಯಾವ ಕಾರಣಕ್ಕೆ ಇವತ್ತು ನೀವು ಈ ರೀತಿಯ ಉಲ್ಲಂಘನೆಯನ್ನು ಮಾಡಿದ್ದೀರಿ? ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಪರಸ್ಪರ ಒಂದು ವಿಶ್ವಾಸದಿಂದ ನಂಬಿಕೆಯಿಂದ ನಾವೇನು ಕೆಲಸವನ್ನು ಮಾಡಬೇಕಾಗಿದೆ. ನೀವು ಹೋಗ್ತಾ ಇರತಕ್ಕಂಥ ಮಾರ್ಗವನ್ನು ನೋಡಿದ್ರೆ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ಸಂಘರ್ಷವನ್ನು ಮಾಡತಕ್ಕಂಥದಕ್ಕೆ ಈ ವೇದಿಕೆಗಳನ್ನು ಸೃಷ್ಟಿ ಮಾಡ್ತಾ ಇದ್ದೀರಿ ಕೇಂದ್ರ ಸರ್ಕಾರ. ಈಗಾಗಲೇ ವೆಸ್ಟ್ ಬೆಂಗಾಲ್ನಲ್ಲಿ ಪ್ರಾರಂಭ ಆಯಿತು, ಇವತ್ತು ಕರ್ನಾಟಕದಲ್ಲಿ ಪ್ರಾರಂಭ ಆಗಿದೆ. ಸಿದ್ದರಾಮಯ್ಯ ಅವರು ಹೇಳಿದಂತ ರೀತಿಯಲ್ಲಿ, ಪರಮೇಶ್ವರ್ ಅವರು ಹೇಳಿದಂತ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಳೆದ 7 ತಿಂಗಳಿಂದ ಶಾಸಕರುಗಳನ್ನು ಖರೀದಿ ಮಾಡಲಿಕ್ಕೆ 10 ಕೋಟಿ 20 ಕೋಟಿ 30 ಕೋಟಿ ಅಫರ್ಗಳನ್ನು ಕೊಟ್ಕೊಂಡು ನೀವು ಖರೀದಿ ವಸ್ತುಗಳನ್ನಾಗಿ ಮಾಡಿ ದುಡ್ಡನ್ನ ಇವತ್ತು ಬೀದಿನಲ್ಲಿ ತೆಗೆದುಕೊಂಡು ನೀವು ಹೋರಾಟ ಮಾಡ್ತಾ ಇರತಕ್ಕಂಥವ್ರು ಈ ಐಟಿ ಅಧಿಕಾರಿಗೆ ಗಮನಕ್ಕೆ ಬಂದಿಲ್ವಾ? ಇದುವರೆಗೆ ಯಾವ ಈ ಐಟಿ ಅಧಿಕಾರಿ ಎಲ್ಲಿದ್ರು? ಏನ್ ಮನೆ ನಿದ್ದೆ ಮಾಡ್ತಾ ಮಲಗಿದ್ದಾರ? ಕಳೆದ 7 ತಿಂಗಳಿಂದ ಯಾವ ಶಾಸಕರಿಗೆ ಹಣದ ಆಮಿಷವನ್ನು ಒಟ್ಟಿದ್ದಾರೆ, ಎಷ್ಟೆಷ್ಟು ಕೋಟಿ ಆಫರ್ ಕೊಟ್ಟರು, ನಿಮ್ ಗಮನಕ್ಕೆ ಬಂದಿಲ್ವೇ? ಇದು ಎಷ್ಟು ಜನ ಬಿಜೆಪಿ ನಾಯಕರುಗಳು ಇವತ್ತು ಅವರುಗಳ ಮೇಲೆ ಬಂದಿರತಕ್ಕಂಥ ದೂರುಗಳು ನಿಮಗೆ ನಿಮ್ಮ ಕಚೇರಿಗೆ ಎಷ್ಟು ಬಿಜೆಪಿ ನಾಯಕರ ಮನೆಯನ್ನ ಇವತ್ತು ನೀವು ರೈಡ್ ಮಾಡಿದ್ದೀರಿ? ಈಗಾಗಲೇ ನಿಮ್ಮ ಕಚೇರಿಗೆ ದೂರುಗಳು ಬಂದಿರತಕ್ಕಂಥ ಮಾಹಿತಿ ನನ್ನದು ಇದೆ. ಇಲ್ಲಿ ಯಾರೋ ಒಬ್ಬ ಬಿಜೆಪಿ ನಾಯಕ ಅಮಿತ್ ಶಾ ಕಳಿಸ್ತಾನೆ ಹೆಸರುಗಳ ಲಿಸ್ಟ್. ಆ ಲಿಸ್ಟ್ ಅಮಿತ್ ಶಾ ಇಲ್ಲಿಂದ ಇವರಿಗೆ ರವಾನೆ ಮಾಡ್ತಾರೆ ಈ ಡೈರೆಕ್ಟರ್. ಅದರ ಮೇಲೆ ನಿನ್ನೆ ಈ ರೈಡ್ಗಳು ಎಷ್ಟು ವಸೂಲಿ ಮಾಡಿದ್ರಪ್ಪ, ಎಷ್ಟು ಜನ ಇವತ್ತು ಅಕ್ರಮವಾಗಿ ಸಂಪಾದನೆ ಮಾಡಿರೋದನ್ನ ಇವತ್ತು ನೀವು ದಾಳಿ ಮಾಡಿ ಸಂಗ್ರಹ ಮಾಡಿದ್ದೀರಿ, ವಾಪಸ್ಸು ಎದುರಿಸ್ತಕ್ಕಂಥದ್ದು ಮಾಡ್ತೀರಾ? ಒಬ್ಬ ಬಿಜೆಪಿಯ ಬೆಂಬಲಿತ ಅಭ್ಯರ್ಥಿ ನಿನ್ನೆ ಮಧ್ಯಾಹ್ನ 2 ಗಂಟೆಗೆ ಒಂದು ಸೋಮರಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಭಾಷಣ ಮಾಡ್ತಾರೆ. ಕೇಂದ್ರ ಸರ್ಕಾರದಲ್ಲಿ ಕೆಲವೇ ಕ್ಷಣಗಳಲ್ಲಿ ರೈಡ್ ಪ್ರಾರಂಭ ಆಗ್ತದೆ. ಸಾವಿರಾರು ಕೋಟಿ ಸಂಪಾದನೆ ಮಾಡಿರೋದು, ಸಾವಿರಾರು ಎಕರೆ ಭೂಮಿಯನ್ನು ಹೊಡೆದಿರೋದು, ಅವರ ಎಲ್ಲರ ಮಾಹಿತಿಗಳು ಕೆಲವೇ ಕ್ಷಣಗಳಲ್ಲಿ ಹೊರಗೆ ಬಂದುಬಿಡ್ತದೆ. ಮಧ್ಯಾಹ್ನ ನಿನ್ನೆ 2 ಗಂಟೆಗೆ ಭಾಷಣ ಮಾಡ್ತಾರೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ. ಇಲ್ಲಿ ಡೈರೆಕ್ಟರು ಏನು ಬೇರೆ ಬೇರೆ ರಾಜ್ಯಗಳಿಂದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ವಿಮಾನದಲ್ಲಿ ಕಳಿಸ್ತಾರೆ, ದಾಳಿ ನಡೆಸ್ತಾರೆ. 300 ವೆಹಿಕಲ್ಗಳನ್ನ 300 ಓಲಾ ವೆಹಿಕಲ್ಗಳನ್ನ ಬುಕ್ ಮಾಡಿಕೊಂಡು ಏನು ರಾತ್ರೋರಾತ್ರಿ ಕಳಿಸ್ತೀರಿ? ಇದೇನು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ತಿಳ್ಕೊಂಡಿದ್ದೀರಾ ನೀವು? ಇದಕ್ಕೆಲ್ಲ ಹೆದರ್ತಕ್ಕಂಥವರಲ್ಲ ನಾವು. ಪಾಪ ನಮ್ಮ ಮಾಧ್ಯಮದ ಮಿತ್ರರು ಏನೋ ಮುಖ್ಯಮಂತ್ರಿಗಳು ಭಯ ಬಿದ್ದುಬಿಟ್ಟವ್ರೆ. ನನ್ನ ಮನೆ ಬಾಗಿಲು ತೆಗೆದ್ರೆ ಯಾವಾಗ ಬೇಕಾದ್ರೂ ಬರೋದು, ಯಾರನ್ನ ಬೇಕಾದ್ರೂ ಕಳಿಸ್ತಾರೆ.
ಅಂತಕ್ಕಂಥ ಸಂಸ್ಕೃತಿಯಲ್ಲಿನ ಸಾಗರದಲ್ಲಿ ಹೊಸನಗರದ ಹತ್ರ 2 ಕೋಟಿ ಸೀಸ್ ಆಯ್ತಲ್ಲ, 10 ಲಕ್ಷದ ಮೇಲೆ ಹಣ ಸೀಸ್ ಆದರೆ ನಮ್ಮ ರಾಜ್ಯ ಸರ್ಕಾರದ ಅಧಿಕಾರಿಗಳಿಗೆ ತನಿಖೆ ವ್ಯಾಪ್ತಿಗೆ ಬರೋದಿಲ್ಲ. ಅದು 2 ಕೋಟಿ ಸೀಸ್ ಆಗಿರ್ತಕ್ಕಂಥ ಹಣವನ್ನ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳಿಗೆ ಒಪ್ಪಿಸಿದ್ದಾರೆ. ಏನಪ್ಪ ಮಾಡಿದ್ದೀರಿ? ಆ ದುಡ್ಡು ಯಾರು ಅಂತ ಇಲ್ಲಿಯವರೆಗೆ ಏನಾದರೂ ಪ್ರಕಟ ಮಾಡಿದ್ದೀರಾ? ಇಲ್ಲೆಲ್ಲ ಒಂದು ಬಾರಿ ವಿಧಾನಸೌಧದ ಮುಂಭಾಗ ಹೋಯ್ತಲ್ಲ, 1.5 ಕೋಟಿ ಏನೋ ತಗೊಂಡು ಹೋದ್ರಲ್ಲ, ಯಾವ ಇನ್ಸ್ಟಿಟ್ಯೂಷನ್ ಎಟ್ಟಿ ಕೊಡ್ಲಿಕ್ಕೆ ತಗೊಂಡು ಹೋದ್ರು? ಯಾರು ದುಡ್ಡದು? ಇನ್ಕಮ್ ಟ್ಯಾಕ್ಸ್ ತನಿಖೆ ಮಾಡಿದ್ರಪ್ಪ ನೀವು ಇಲ್ಲಿವರೆಗೆ? 1.5 ಕೋಟಿ ಅವತ್ತು ನೀವು ಸೀಸ್ ಮಾಡ್ಕೊಂಡು ತಗೊಂಡು ಹೋಗಿದ್ದೀರಲ್ಲ, ಯಾರು ಉಳಿಸ್ಲಿಕ್ಕೆ ಆ ದುಡ್ಡು ಹೋಗ್ತಾ ಇತ್ತು? ನೀವು ಈ ದೇಶದಲ್ಲಿ ವಿರೋಧ ಪಕ್ಷಗಳನ್ನ ಬಗ್ಗಬಡಿಲಿಕ್ಕೆ ಈ ಕೀಳುಮಟ್ಟದ ರಾಜಕೀಯ ಮಾಡ್ತಾರೆ. ನಮ್ಮನ್ನು ಎದುರಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕಾಂಗ್ರೆಸ್ನ ನಾಯಕರುಗಳು, ನಾನು ಇವತ್ತೇನು ಹೇಳ್ತಾ ಇದ್ದೇವೆ, ಕರ್ನಾಟಕ ರಾಜ್ಯದಿಂದಲೇ ಪ್ರಾರಂಭ ಆಗಿದೆ ಈ ದೇಶದ ಬಿಜೆಪಿಯ ಪತನ ಅಂತಕ್ಕಂಥದ್ದನ್ನ ಅವರು ಅರ್ಥ ಮಾಡ್ತಾರೆ. ಇವತ್ತು ಈ ರಾಜ್ಯದಲ್ಲಿ ಒಂದು ಮೈತ್ರಿ ಸರ್ಕಾರ ರಚನೆ ಆದ ನಂತರ ದೇಶದಲ್ಲಿ ಒಂದು ಬದಲಾವಣೆಯನ್ನು ತರತಕ್ಕಂಥ ಒಂದು ವಾತಾವರಣ ಏನ್ ನಿರ್ಮಾಣ ಆಗಿದೆ. ಯಾವ ರೀತಿ ಇದ್ದಾವೆ ಎಲೆಕ್ಷನ್ ಕಮಿಷನ್ಗಳ ಮಾಧ್ಯಮದ ಸ್ನೇಹಿತರನ್ನ ಕೇಳಲಿಕ್ಕೆ ಬಯಸ್ತೀನಿ ನಾನು. ನೆನ್ನೆ ದಿನ 11:45 ಗಂಟೆಗೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳು ದೇಶವನ್ನು ಉದ್ದೇಶಿಸಿ ಸಂದೇಶ ಕೊಡ್ತಾರೆ. 11 ಕಾಲ ಆಯ್ತು, 11 ಮುಕ್ಕಾಲು ಆಯ್ತು, 12 ಆಯ್ತು, 12:30 ಆಯ್ತು. ಏನು ಮಾಧ್ಯಮದ ಮಿತ್ರರು ಹೊಡಿತಾ ಇದ್ದಾರೆ ಬ್ರೇಕಿಂಗ್ ನ್ಯೂಸ್. ಆಫೀಸಲ್ಲಿ ಇರೋರಿಗೆ ಆತಂಕ, ಮನೆ ಒಳಗಿರೋರಿಗೆ ಆತಂಕ, ಬಾತ್ರೂಮಲ್ಲಿ ಇರೋರಿಗೆ ಆತಂಕ. ಏನ್ ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದ್ದೆ ಏನೋ ದೇಶಕ್ಕೆ ದೊಡ್ಡ ಇತಿಹಾಸ ಕ್ರಿಯೇಟ್ ಮಾಡಿಬಿಟ್ಟಿದ್ದೇನೆ ಅಂತ ಹೇಳಲಿಕ್ಕೆ ರೆಡಿಯಾಗಿದ್ದಾರೆ ಪ್ರಧಾನಮಂತ್ರಿಗಳು. ಭಯಭೀತರಾಗಿದ್ದಾರೆ ಕೆಲವರು. ಏನ್ ಹೇಳಿದ್ರು? ಇವತ್ತು ಈ ನಾಡಿನ ಜನತೆ ಅರ್ಥ ಮಾಡ್ಕೋಬೇಕಾಗ್ತದೆ, ಈ ನಾಡಿನ ನನ್ನ ಯುವಕರು ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ಈ ಪ್ರಧಾನಮಂತ್ರಿಗಳ ಮಾತನ್ನ ಕೇಳಿ ನಿಜಕ್ಕೂ ನೀವು ಫೂಲ್ ಆಗಬೇಡಿ ಅಂತಕ್ಕಂಥ ಹೇಳಿಕೆ ಬಯಸ್ತೀನಿ. ಇವತ್ತು ಈ ದೇಶದಲ್ಲಿ ಏನು ಹೇಳ್ತಾರಲ್ಲ, ನನ್ನ ಬಂದು ನಮ್ಮ ಮಾಧ್ಯಮ ಸ್ನೇಹಿತರು ಕೇಳ್ತಾ ಇದ್ದಾರೆ, ಭಾರತ ವಿಶ್ವದಲ್ಲಿರ್ತಕ್ಕಂಥ ಸ್ಯಾಟಲೈಟ್ ಅನ್ನ ಇವತ್ತು ನಾಶ ಮಾಡತಕ್ಕಂಥ ಒಂದು ಕೆಲಸ ಮಾಡಿ ಅಮೆರಿಕ, ಕೆನಡಾ, ರಷ್ಯಾ, ಚೈನಾ ಎಲ್ಲರ ವಿರುದ್ಧ ಇವತ್ತು ಎಲ್ಲಕ್ಕಿಂತ ಹೆಚ್ಚಿಗೆ ರೀತಿಯಲ್ಲಿ ಬೆಳೆದು ಬಿಟ್ಟಿದ್ದಾರೆ ಎತ್ತರಕ್ಕೆ ಅಂತ ಹೇಳಿ. ಏನ್ ನರೇಂದ್ರ ಮೋದಿ ಅವರು ಬಾಹ್ಯಾಕಾಶದ ಸ್ಯಾಟಲೈಟ್ ನ ಹೊಡಿಲಿಕ್ಕೆ ಇವರು ಹೋಗಿದ್ರ? ದಯವಿಟ್ಟು ಅರ್ಥ ಮಾಡ್ಕೋಬೇಕಾಗ್ತದೆ. ನಮ್ಮ ನಾಡಿನ ಜನತೆ, ವಿಜ್ಞಾನಿಗಳಿದ್ದಾರೆ, ದೇಶದ ಹಲವಾರು ಪ್ರಮುಖ ಸ್ಥಾನಗಳಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡತಕ್ಕಂಥ ಅಧಿಕಾರಿಗಳಿದ್ದಾರೆ. ಯಾವುದೇ ಸರ್ಕಾರಗಳಿರಲಿ, ಯಾವುದೇ ಪಕ್ಷ ಅಧಿಕಾರದಲ್ಲಿರಲಿ, ಅವರು ಮಾಡ್ತಕ್ಕಂಥ ಕೆಲಸ ಅದು ಇವರೆಲ್ಲ ಮಾಡೋದು. ಇದನ್ನು ಅರ್ಥ ಮಾಡ್ಕೋಬೇಕು ದೇಶದ ಜನತೆ. ನಿನ್ನೆ ಎಲೆಕ್ಷನ್ ಕಮಿಷನ್ ಅವರು ಯಾವ ಆಧಾರದ ಮೇಲೆ ಅವರಿಗೆ ಈ ರೀತಿಯ ಸಂದೇಶ ಕೊಡಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ? ವೈಲೇಷನ್ ಆಫ್ ಕೋಡ್ ಆಫ್ ಕಂಡಕ್ಟ್ ಇದು. ಯಾವ ಆಧಾರದ ಮೇಲೆ ಕೊಟ್ಟಿದ್ದಾರೆ ಇವರಿಗೆ? ಅದಕ್ಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಈ ದೇಶದ ವ್ಯವಸ್ಥೆಯನ್ನ ನಾಶ ಮಾಡ್ತಕ್ಕಂಥದಕ್ಕೆ ಹೊರಟಿದ್ದಾರೆ ಈ ನಾಡಿನ ನಮ್ಮ ಯುವಕರು. ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಅದ್ಯಾವುದೋ ಡೆಡ್ ಆಗಿರ್ತಕ್ಕಂಥ ಸ್ಯಾಟಲೈಟ್, ಡೆಡ್ ಆಗಿರೋ ಸ್ಯಾಟಲೈಟ್ ಅದನ್ನೇ ಮುಗಿದೋಗಿದೆ. ಅದನ್ನ ನಾಶ ಮಾಡ್ತಕ್ಕಂಥ ಶಕ್ತಿ ಬೆಳೆಸ್ಕೊಂಡಿದ್ದಾರೆ. ಪಾಪ ಅಲ್ಲಿ ಯಾರೋ ವಿಜ್ಞಾನಿಗಳು ಕಷ್ಟಪಟ್ಟು ಅವರು ಮಾಡಿದ್ರೆ ಏನೋ ಯಾಸ್ ಇವರೇ ಮಾಡ್ಬಿಟ್ಟಿದೀವಿ ಅಂತ. ಈ ರೀತಿಯ ಸಣ್ಣತನದ ರಾಜಕಾರಣ, ಈ ರೀತಿಯ ಒಂದು ಪ್ರಚಾರಗಳಿಂದ ಈ ದೇಶದಲ್ಲಿ ಮತ್ತೊಮ್ಮೆ ನಾನು ಅಧಿಕಾರಕ್ಕೆ ಬರ್ಬೋದು ಅಂತ ಏನು ಹೊರಟಿದ್ದಾರೆ.
ಇವತ್ತು ಕಾಂಗ್ರೆಸ್ನ ಮತ್ತು ಜೆಡಿಎಸ್ನ ಕಾರ್ಯಕರ್ತರು ಈ ರೀತಿಯ ಒಂದು ಪ್ರಕರಣಗಳು, ಈ ರೀತಿಯ ಒಂದು ಐಟಿ ದಾಳಿಯ ಪ್ರಕರಣಗಳಿಂದ ತೃಪ್ತಿಗೆ ಹಿಡಿದ್ರೆ ಸವಾಲಾಗಿ ಸ್ವೀಕಾರ ಮಾಡಿ ಕರ್ನಾಟಕ ರಾಜ್ಯದಲ್ಲೇ ಇವತ್ತು 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಅಭ್ಯರ್ಥಿಗಳ ಗೆಲುವಿಗೆ ನೀವು ಪಣ ತೊಟ್ಟು ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಇವತ್ತು ಹೊರಗೆ ಹಾಕ್ತಕ್ಕಂಥ ಕೆಲಸಕ್ಕೆ ನೀವೆಲ್ಲ ಕೈ ಜೋಡಿಸಿ ಕೆಲಸ ಮಾಡಿ. ಇವತ್ತಾಗಲೇ ಕ್ಲಾರಿಫಿಕೇಶನ್ ಬೇರೆ. ನಾವಿಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ಬಂದಾಗ ಹೆಸರೇ ನೀವಾಗಲೇ ನಿನ್ನೆ ಸಾಯಂಕಾಲ 5 ಗಂಟೆಲೆ ಮಂಡ್ಯದಲ್ಲಿ ಏನಾಗಿದೆ, ಎಷ್ಟು ಸಲ ಹೇಳಿದೆ. ದಯವಿಟ್ಟು ಅವ್ರಿಗೆ ಹೇಳಿದ್ದೇನೆ, ಸದಾಕಾಲ ನಡೆಯಲ್ಲ, ಅದೇನೋ ಗವರ್ನರ್ ಮಾಡ್ತಾರಂತ ಈಗ ಅವ್ರಿಗೆ ಇವೆಲ್ಲ ದಾಳಿ ಮಾಡೋದ್ರಿಂದ ಇನ್ನೇನು 3 ತಿಂಗಳಿಗೇನೋ ರಿಟೈರ್ ಆಯ್ತಾರಂತೆ. ಅವ್ರನ್ನ ಗವರ್ನರ್ ಮಾಡ್ತೀವಿ ಅಂತ ಅವರಿಗೆ ಇಂಟರ್ನಲ್ ಒಪ್ಪಂದ, ಒಳ ಒಪ್ಪಂದ. ನೀವು ಬಿಜೆಪಿ ಜೆಡಿಎಸ್ನ ಕಾಂಗ್ರೆಸ್ನ ನಾಯಕರುಗಳನ್ನ ರೈಡ್ ಮುಖಾಂತರ ಇವ್ರನ್ನ ಹತ್ತುವಷ್ಟು ತಂದುಬಿಡಿ. ನೆಕ್ಸ್ಟ್ ಮುಂದೆ ನಮ್ಮ ಸರ್ಕಾರ ಇನ್ನೊಂದು ಬಾರಿ ಬಂದ್ರೆ ನಿಮಗೆ ಬೇರೆ ಸ್ಥಾನಮಾನ ಕೊಡ್ತೀವಿ ನಿಮಗೆ ಅಂತ ಹೇಳಿ ಇದೆಲ್ಲ ಒಡಂಬಡಿಕೆ ಮಾಡ್ಕೊಂಡು ಈ ರಾಜಕಾರಣ ಮಾಡಲಿಕ್ಕೆ ನೀವು ಇದ್ದೀರಾ? ಇಲ್ಲ, ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ನಮ್ಗೆ ಬೆಂಬಲ ಇದೆ, ನಿಮಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ನಿಮ್ಮ ಕೆಲಸಕ್ಕೆ ನಾವು ಒಟ್ಟು ಬರೋದಿಲ್ಲ. ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡೋದು ಯಾವ ರೀತಿಯಲ್ಲಿ ನಮ್ಗೆ ತೊಂದರೆ ಕೊಟ್ಕೊಂಡು ಹೊರಟಿದ್ದಾರೆ ನೋಡ್ತಾ ಇದ್ದೇವೆ. ಏನ್ ಬಿಜೆಪಿಯವರು ಹರಿಶ್ಚಂದ್ರ ಮಕ್ಕಳ ಇವರು ಕರ್ನಾಟಕನ 5 ವರ್ಷ ನಡೆಸಬೇಕಾದ್ರೆ ಯಾವ್ಯಾವ ರೀತಿ ಲೂಟಿ ಹೊಡೆದಿದ್ದಾರೆ ದಾಖಲೆ ಸಮೇತ ಈ ನಾಡಿನ ಜನತೆ ಮುಂದೆ ಇಟ್ಟಿದ್ದಾರೆ. ಯಾವ್ಯಾವ ಇನ್ಸ್ಟಿಟ್ಯೂಷನ್ಗಳನ್ನ ಮಾರಾಟದ ವಸ್ತುಗಳನ್ನಾಗಿ ಪರಿವರ್ತನೆ ಮಾಡಿ ಆ ಇನ್ಸ್ಟಿಟ್ಯೂಷನ್ ಅಲ್ಲಿ ಕೆಲಸ ಮಾಡತಕ್ಕಂಥವ್ರನ್ನ ಖರೀದಿ ಮಾಡಿ ಇವತ್ತು ಅವರು ರಕ್ಷಣೆ ಪಡ್ಕೊಂಡಿದ್ದಾರೆ. ಇದನ್ನ ನಾವು ಹೊರಗಡೆ ಹೇಳ್ತಕ್ಕಂಥದಕ್ಕೆ ಈ ದೇಶದ ವ್ಯವಸ್ಥೆ ಒಳಗೆ ಸಾಧ್ಯ ಇಲ್ಲ. ನೋಡಿದ್ದೇವೆ ಇವತ್ತು. ಅದರ ಹಿನ್ನೆಲೆಯಲ್ಲಿ ಈ ದೇಶಕ್ಕೆ ನಾನು ಯಾಕೆ ಕೇಳ್ತಾ ಇದ್ದೇನೆ, ನಿಮಗೆ 28ಕ್ಕೆ 28 ಸ್ಥಾನಗಳನ್ನ ಬೆಂಗಳೂರು ನಗರದಲ್ಲಿ ಇವತ್ತು ನಿಮಗೆ ಹೇಳ್ತೇನೆ, ಬೆಂಗಳೂರಿನ ಕಾರ್ಯಕರ್ತ ಬಂಧುಗಳಿಗೆ ನೀವೆಲ್ಲ ಸರಿಯಾದ ರೀತಿ ಕೆಲಸವನ್ನು ಮಾಡಿದ್ರೆ 4ಕ್ಕೆ 4 ಲೋಕಸಭಾ ಕ್ಷೇತ್ರದಲ್ಲಿ ಈ ಚುನಾವಣೆಯಲ್ಲಿ ಗೆಲ್ತೀರಿ. ಅಣ್ಣ ತಮ್ಮಂದರ ತರ ಕೆಲಸ ಮಾಡಿ ನನ್ನ ಜೆಡಿಎಸ್ನ ಮತ್ತು ಕಾಂಗ್ರೆಸ್ನ ನನ್ನ ಆತ್ಮೀಯ ಮಿತ್ರರು ಸ್ನೇಹಿತರು. ನೋಡೋಣ ಈ ಚುನಾವಣೆ ದೇಶದಲ್ಲಿ ಪರಿವರ್ತನೆ ತರಲಿಕ್ಕೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ನ ನಾಯಕರು ಇಡೀ ದೇಶದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀರಿ. ಜೊತೆಗೂಡಿ ಕೆಲಸ ಮಾಡೋಣ. ಈ ರೀತಿಯ ಭ್ರಷ್ಟ ವ್ಯವಸ್ಥೆಗಳು, ಈ ರೀತಿಯ ಒಂದು ಇನ್ಸ್ಟಿಟ್ಯೂಷನ್ಗಳನ್ನ ಇವತ್ತು ದುರ್ಬಳಕೆ ಮಾಡಿ ಎದುರಾಳಿಗಳನ್ನ ಬಗ್ಗಬಡಿತೀವಿ ಅಂತಕ್ಕಂಥ ಈ ರೀತಿಯ ಕೆಟ್ಟ ರಾಜಕಾರಣಕ್ಕೆ ಇತಿಹಾಸವನ್ನು ಆಡಲಿಕ್ಕೆ ನೀವೆಲ್ಲ ಇವತ್ತು ಒಂದಾಗಿ ಹೊರಡಬೇಕು. ಆ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೇನೆ. ಇದು ಸಾಂಕೇತಿಕವಾಗಿ ಮಾಡಿರ್ತಕ್ಕಂಥ ಒಂದು ಪ್ರತಿಭಟನಾ ಕಾರ್ಯಕ್ರಮ. ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿ. ಚುನಾವಣೆ ಸಂದರ್ಭದಲ್ಲಿ 20 ಕಡೆ 30 ಕಡೆ ಇಲ್ಲಿವರೆಗೆ ಏನ್ ಮಾಡ್ತಾ ಇದ್ದೀರಿ? ನಿಮ್ಗೆ ಯಾರು ಹಿಡ್ಕೊಂಡಿದ್ದರು? ನಾವು ಹಲವಾರು ರೈಡ್ಗಳನ್ನು ನೀವು ಮಾಡಿದ್ದೇವೆ. ಎಂದು ನಾವು ಪ್ರತಿಭಟನೆ ಮಾಡಿಲ್ಲ, ಎಂದು ನಾವು ಪ್ರತಿಕ್ರಿಯೆಗಳನ್ನು ಕೊಟ್ಟಿಲ್ಲ. ಆದರೆ ಚುನಾವಣೆ ನಡೆಯತಕ್ಕಂಥ ಸಂದರ್ಭದಲ್ಲಿ ಕೆಲವೇ ಪಕ್ಷಗಳನ್ನ ಗುರಿಯಿಟ್ಟು ನೀವು ಕೆಲವೇ ಪಕ್ಷಗಳ ಅಭಿಮಾನಿಗಳನ್ನ ನೀವು ದಾಳಿ ಮಾಡೋದ ಕನಕಪುರಕ್ಕೆ ಹೋಗ್ತೀರಿ. ತಾಲೂಕು ಕಚೇರಿಯಲ್ಲಿ ಇವತ್ತು ದಾಳಿ ಮಾಡ್ಕೊಂಡು ಕೂತಿದ್ದೀರಿ. ತಾಲೂಕು ಕಚೇರಿ ಒಳಗೆ ಎಷ್ಟು ಬಾರಿ ಬೇಕು ನಿಮಗೆ ದಾಖಲೆಗಳನ್ನ ಇವತ್ತು ಕಂಡಿಡಿಯಲಿಕ್ಕೆ? ಎಷ್ಟು ಬಾರಿ ಡಿ.ಕೆ. ಶಿವಕುಮಾರ್ ಅವರನ್ನ ಕರೆದು ಅವರನ್ನ ಇವತ್ತು ತನಿಖೆಗೆ ಒಳಪಡಿಸಿದ್ದೀರಿ. ಈಗ ನಿಮ್ಮ ಹತ್ರ ಮಾಹಿತಿಗಳಿಲ್ಲ. ಇವತ್ತೇ ಅದಕ್ಕಪ್ಪ ಕನಕಪುರದ ತಾಲೂಕು ಕಚೇರಿ ಹೋದ್ರಿ ರೈಡ್ ಮಾಡಲಿಕ್ಕೆ. ಅಲ್ಲೆಲ್ಲೋ ಹಾಸನದಲ್ಲಿ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿ ಮನೆ ಮೇಲೆ ರೈಡ್ ಮಾಡಿ ಪರವಾಗಿ ಕಚೇರಿಗೆ ಹೋಗ್ಬಿಟ್ಟು ರೈಡ್ ಮಾಡಿ ಯಾವ ದಾಖಲೆಗಳನ್ನು ವಶಪಡಿಸ್ಕೊಂಡಿದ್ದೀರಪ್ಪ ಹೇಳಿ ಜನಗಳ ಮುಂದೆ. ಹೊಸ ಸಂಸ್ಕೃತಿಗಳಿವೆ. ಬರಬೇಕು ಬಾಲಕೃಷ್ಣ ಅವರು ನಮ್ಮ ವಿಧಾನಸೌಧ ನಮ್ಮ ಕಚೇರಿಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ಕಚೇರಿಗೆ ಬನ್ನಿ ಸ್ವಾಮಿ. ಬರೀ ಲೋಕೋಪಯೋಗಿ
ಕಚೇರಿನಲ್ಲಿ ಇವತ್ತು ಏನು ರೈಡ್ ಮಾಡ್ಕೊಂಡಿದ್ದೀರಿ? ಯಾರು ನಿಮಗೆ ಅಧಿಕಾರ ಕೊಟ್ಟಿರ್ತಕ್ಕಂಥ ಈ ರೀತಿಯ ಸ್ವೇಚ್ಛಾಚಾರದ ತನಿಖೆಯನ್ನು ನಡೆಸ್ತಕ್ಕಂಥದ್ದು? ರಾಜ್ಯ ಸರ್ಕಾರದ ಸಂಘರ್ಷ ಕೇಳಿದ್ದೀರಾ? ಪ್ರಾರಂಭ ಮಾಡ್ತೀವಿ. ಸಿದ್ದರಾಮಯ್ಯ ಹೇಳಿದಾಗ ನಮ್ಮ ಎಸಿಬಿಯ ಒಂದು ತನಿಖಾ ತಂಡ ಕೇಂದ್ರ ಸರ್ಕಾರದ ಅಧಿಕಾರಿಗಳಲ್ಲಿ ಏನು ಇನ್ಕಮ್ ಟ್ಯಾಕ್ಸ್ ನೀವೇನು ಹರಿಶ್ಚಂದ್ರ ಮಕ್ಕಳಾಗಿದೆ? ಯಾರ್ಯಾರ ಎಷ್ಟು ವಸೂಲಿ ಮಾಡ್ತೀರಿ ನಮಗೇನು ಗೊತ್ತಿಲ್ವಾ? ನೀವು ಸೆಟ್ಲ್ ಮಾಡ್ಲಿಕ್ಕೆ ರೈಡ್ ಮಾಡಿ ಸೆಟ್ಲ್ ಮಾಡ್ತಿರಲ್ಲ ಅವ್ರ ಅಸೆಟ್ ಏನ್ ಕಾನೂನುಬದ್ಧವಾಗಿ ಮಾಡ್ತಾ ಇದ್ದೀರಾ ನೀವು? ಪ್ರಕರಣದಲ್ಲಿ ಏನೇನು ಸೆಟಲ್ಮೆಂಟ್ ಮಾಡ್ತೀರಿ ಗೊತ್ತಿದೆ. ಯಾವ ರೀತಿ ಹಣ ಕೊಡೋದು ಅಕ್ರಮವಾಗಿ ನೀವು ಏನು ಇನ್ಕಮ್ ಟ್ಯಾಕ್ಸ್ ಏನು ದೇವರ ಬಂದಿದ್ದೀರಾ ನೀವು? ಚುನಾವಣೆ ಸಂದರ್ಭದಲ್ಲಿ ಈ ರೀತಿ ದಬ್ಬಾಳಿಕೆ ಮಾಡಿ ನಮ್ಮನ್ನೇನಾದರೂ ಇವತ್ತು ಈ ಚುನಾವಣೆಯಲ್ಲಿ ಜೆಡಿಎಸ್ನ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನ ಸೋಲಿಸಬಹುದು ಅಂತ ನೀವು ತಿಳ್ಕೊಂಡಿದ್ರೆ ಅದು ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಈ ಪ್ರತಿಭಟನೆ ಈ ಒಂದು ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಇವತ್ತು ನಾನು ಸಿದ್ದರಾಮಯ್ಯ ಅವರು, ಪರಮೇಶ್ವರ್ ಅವರು, ಶಿವಕುಮಾರ್ ಅವರು, ದಿನೇಶ್ ಗುಂಡೂರಾಯರು, ಹಲವಾರು ನಮ್ಮ ಮಂತ್ರಿಮಂಡಲದ ಸದಸ್ಯರು ಬಂದಿರತಕ್ಕಂಥದ್ದು ನಿಮ್ಮ ನಡವಳಿಕೆಗಳನ್ನ ಕಿತ್ಕೊಳ್ಳಿ ಅಂತಕ್ಕಂಥದ್ದು ಹೇಳಿಕೆ ಬಂದಿದೆ. ಕಾನೂನುಬದ್ಧವಾಗಿ ನೀವೇನಾದರೂ ಮಾಡಿ. ಸಣ್ಣ ಯಾವ ಪಾಪ ಏನು ಗೊತ್ತಿಲ್ಲದೆ ಇರೋದು ಅಲ್ಲೆಲ್ಲ ಚನ್ನರಾಯಪಟ್ಟಣದಲ್ಲಿ ಯಾವುದೋ 1 ಲಕ್ಷ 2 ಲಕ್ಷ ಕೆಲಸ ಮಾಡ್ಕೊಂಡಿರ್ಬೇಕು. ರೇವಣ್ಣ ದುಡ್ಡಿದ್ದವನ ಮನೆಯಲ್ಲಿ ಅಂತ ಬಂದಿದ್ದೀರಾ? ಅಲ್ವೇ ಪುಟ್ಟರಾಜ ಮನೆ ಒಳಗೆ ಕುಮಾರಸ್ವಾಮಿ ಮಂಡ್ಯ ಚುನಾವಣೆ ನಡೆಸಕ್ಕೆ ಪಾಂಡವಪುರ ಚಿನ್ಕುಳ್ಳಿ ಒಳಗೆ ಕುಮಾರಸ್ವಾಮಿ ದುಡ್ಡು ತಗೊಂಡೋಗಿ ಇಟ್ಕೊಂಡವನೇ ಅಂತ ಬಂದಿದ್ದೀರಾ ಅಲ್ವಾ? ಚೆಕ್ ಮಾಡ್ಲಿಕ್ಕೆ ಎಷ್ಟು ಸಿಗ್ತಪ್ಪ ಕುಮಾರಸ್ವಾಮಿ ದುಡ್ಡು? ಎಷ್ಟು ಸಿಕ್ಕಿದೆಯಪ್ಪ ದುಡ್ಡು ನಿಮಗೆ? ಇವೆಲ್ಲ ನಿಮ್ಗೆ ಕ್ಲಾರಿಫಿಕೇಶನ್ ಏನು? ಯಡಿಯೂರಪ್ಪನವ್ರದ್ದು ಎಲ್ಲೋ ಡೆಲ್ಲಿಲಿ ಬಂದ ತಕ್ಷಣ ಯಾವ ಡೈರಿ ಕಟ್ಟ ನಿಮ್ಗೆ ಯಾರಪ್ಪ ಹೇಳಿದ್ರು ಕ್ಲಾರಿಫಿಕೇಶನ್ ಕೊಡಕತ್ತ? ನಿಮ್ಮನ್ನು ಕೇಳಿದ್ದಾರೆ ಯಾರು? ನೀವೇ ಕ್ಲಾರಿಫಿಕೇಶನ್ ಕೊಟ್ರಿ? ಏನವ್ರ ಏಜೆಂಟ ನೀವು? ಯಡಿಯೂರಪ್ಪನವ್ರ ಏಜೆಂಟ್, ಬಿಜೆಪಿ ಏಜೆಂಟ ನೀವು? ಯಾವನಿಗೂ ಎದುರತಕ್ಕಂಥ ಪ್ರಶ್ನೆ ಇಲ್ಲ. ಕಾನೂನುಬದ್ಧವಾಗಿ ಕೆಲಸ ಮಾಡತಕ್ಕಂಥ ಅಧಿಕಾರಿಗಳಿಗೆ ಇವತ್ತು ಶಿರಸ ವಹಿಸಿ ನಮಸ್ಕಾರ ಮಾಡ್ತಾರೆ. ಕಾನೂನು ವಿರುದ್ಧವಾಗಿ ನಿಮ್ಮ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ನೀವು ಇನ್ನೊಬ್ಬರಿಗೆ ಏನಾದರೂ ಹಿಂಸೆ ಕೊಡ್ತಕ್ಕಂಥದ್ದೇನಿದೆ ಅದನ್ನು ಪ್ರತಿಭಟಿಸತಕ್ಕಂಥ ನೈತಿಕ ಶಕ್ತಿಯನ್ನ ಇನ್ನು ಇಟ್ಟುಕೊಂಡಿದ್ದೇವೆ. ಇದನ್ನ ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ದೂರದರ್ಶನಗಳಲ್ಲಿ ಬಂದಿರತಕ್ಕಂಥ ನಮ್ಮ ಪ್ರತಿಭಟನೆ ಇದೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಕಾರ್ಯಕರ್ತರುಗಳು ಎರಡೂ ಪಕ್ಷಗಳ ಪ್ರಮುಖರು ಇವತ್ತಿಲ್ಲೇನು ಸಾಂಕೇತಿಕವಾಗಿ ತಾವೇ ಸ್ವಯಂ ಪ್ರೇರಿತರಾಗಿ ಬಂದಿದ್ದೀರಿ. ನಿಮ್ಮೆಲ್ಲರಿಗೆ ಪಕ್ಷಗಳ ಪರವಾಗಿ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಕಾರ್ಯಕರ್ತರಿಗೆ ನನ್ನ ಗೌರವಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಿ ಎರಡು ಮಾತುಗಳನ್ನು